ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ. ಅದು ಯಾವ ಕೋರ್ಸ್ನವ್ರಿಗೆ ಬಂದಿದೆ, ಏನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದೇ ಥರದ ಸ್ಕಾಲರ್ಶಿಪ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ಇವಾಗ SSP ಸ್ಕಾಲರ್ಶಿಪ್ ಅಕೌಂಟ್ಗೆ ಲಾಗಿನ್ ಮಾಡ್ಕೊಂಡು ತೋರಿಸ್ತಾ ಹೋಗ್ತೀನಿ. ನೀವೇನಾದರೂ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಲಾಗಿನ್ ಪೇಜಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡು ಮತ್ತು ಕೆಳಗೆ ಕಾಣ್ತಾ ಕ್ಯಾಪ್ಚಾವನ್ನು ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡ ನಂತರ ನಿಮ್ಮ ಅಕೌಂಟ್ಗೆ ಓಪನ್ ಆಗುತ್ತೆ. ಅದರಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು 2024-25ನೇ ಸಾಲಿನ ಸ್ಕಾಲರ್ಶಿಪ್ಪನ್ನು ಚೆಕ್ ಮಾಡಬೇಕಂತಿದ್ರೆ 2024-25ನ ಸೆಲೆಕ್ಟ್ ಮಾಡ್ಕೊಂಡು ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಡೀಟೇಲ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಇವಾಗ ನಾನು ಯಾರಿಗೆ ಬಂದಿದೆ ಏನು ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಲ್ಲ ಅದ್ರ ಬಗ್ಗೆ ನೋಡ್ಬೇಕಂತಿದ್ರೆ ನೋಡಿ, ನಾವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದು 25/9/2024ರಲ್ಲಿ. ನೆಕ್ಸ್ಟ್ ಮಂತ್ ಬಂತು ಅಂತ ಹೇಳಿದ್ರೆ ಒಂದು ಇಯರೇ ಆಗುತ್ತೆ. ಅದರ ಸ್ಕಾಲರ್ಶಿಪ್ ಅಮೌಂಟು ಇವಾಗ ಬಂದಿರೋದು, ಅದನ್ನು ಇವಾಗ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಈ ಒಂದು ಸ್ಕಾಲರ್ಶಿಪ್ ಅಮೌಂಟು PUC ಸ್ಟೂಡೆಂಟ್ಗಳಿಗೆ ಬಂದಿರುವುದು. ನೋಡಿ, ಅವರಿಗೆ PMSSP ಯೋಜನಾ ಕಡೆಯಿಂದ 5,000 ಅಮೌಂಟು ಇವಾಗ ಕ್ರೆಡಿಟ್ ಆಗಿದೆ. ನೋಡಿ, ಇಲ್ಲಿ ಈ PMSSP ಯೋಜನಾ ಅಂದ್ರೇನು, ಅದರಲ್ಲಿ ಎಷ್ಟು ಅಮೌಂಟ್ ಬರುತ್ತೆ, ಯಾರಿಗೆ ಬರುತ್ತೆ ಅಂತೆಲ್ಲ ಒಂದು ಡೀಟೇಲ್ ವಿಡಿಯೋವನ್ನು ಮಾಡಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಇರುತ್ತೆ, ಆ ವಿಡಿಯೋ ಬೇಕಂತ ಹೇಳಿದ್ರೆ ನೀವು ನೋಡ್ಕೊಳ್ಬೋದು. ನೋಡಿ, ಇಲ್ಲಿ ಇವರಿಗೆ ಯಾರಿಗೆ ಆದರೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬರಬೇಕಂತ ಹೇಳಿದ್ರೆ ಮೊದಲು ಕಾಲೇಜ್ ಎಂಪವರ್ಮೆಂಟ್ ಆಫೀಸರಿಂದ ವೆರಿಫೈ ಆಗಬೇಕಾಗಿರುತ್ತೆ. ನಂತರ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮದು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫಿಕೇಷನ್ ಆಗುತ್ತೆ. ಅದಾದ ನಂತರ ಕಾಂಪೊನೆಂಟ್ ಕಾಲಮಲ್ಲಿ ನಿಮಗೆ ಯಾವ ಒಂದು ಸ್ಕೀಮಿಂದ ಅಮೌಂಟ್ ಬರುತ್ತೆ ಮತ್ತು ಎಷ್ಟು ಅಮೌಂಟ್ ಬರುತ್ತೆ ಅಂತ ಅಪ್ಡೇಟ್ ಆಗುತ್ತೆ. ನಂತರ ಅದರಲ್ಲಿ DBTಗೆ ಅದು ಪುಷ್ ಆಗುತ್ತೆ. DBTಗೆ ಪುಷ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಖಂಡಿತ ಬರುತ್ತೆ ಅಂತ ಅರ್ಥ. DBTಗೆ ಪುಷ್ ಆದ ನಂತರ ಅದು ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ. ಈ ಒಂದು ಸ್ಟೂಡೆಂಟ್ಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಡುವಂಥ PMSSP ಯೋಜನಾ ಕಡೆಯಿಂದ 5,000 ಅಮೌಂಟು ಕ್ರೆಡಿಟ್ ಆಗಿದೆ. ಮತ್ತು ಕ್ರೆಡಿಟ್ ಆಗಿರುವಂಥ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಅದು ಅಪ್ಡೇಟ್ ಆಗಿಲ್ಲ. ನೋಡಿ, ಆಲ್ಮೋಸ್ಟ್ ಆಲ್ PUC ಸ್ಟೂಡೆಂಟ್ಗಳಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಟೂಡೆಂಟ್ಗಳಿಗೆ PMSSP ಯೋಜನೆನೇ ಅಮೌಂಟು ಬರೋದು. ಈ ಒಂದು ಸ್ಕಾಲರ್ಶಿಪ್ ಅಮೌಂಟು ಬರೋದಕ್ಕೆ ಅಪ್ಲಿಕೇಶನ್ ಹಾಕಿ ಒಂದು ಇಯರೇ ಆಗಿಬಿಡ್ತು. ನೆಕ್ಸ್ಟ್ ಮಂತ್ ಬಂತು ಅಂತ ಹೇಳಿದ್ರೆ ಆದರೆ ಸ್ಕಾಲರ್ಶಿಪ್ ಅಮೌಂಟು ಇವಾಗ ಬಂದಿದೆ. ಅದರಿಂದ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ. ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಇಲ್ವಾ ಅಂತ ಹಂಗೆ ಕಮೆಂಟ್ ಮಾಡಿ. ಮತ್ತು ನಿಮ್ಮದು ಯಾವ ಲೆವೆಲಲ್ಲಿದೆ ಸ್ಕಾಲರ್ಶಿಪ್ ಅಮೌಂಟ್ ಬರೋದಕ್ಕೆ, ನಿಮ್ಮದು ಸ್ಕಾಲರ್ಶಿಪ್ಪು ಅಮೌಂಟ್ ಬರೋದಕ್ಕೆ ವೆರಿಫಿಕೇಷನ್ ಆಗಿದೆಯಾ, ಮತ್ತು ಕಾಂಪೊನೆಂಟ್ ಕಾಲಮಲ್ಲಿ ಅಪ್ಡೇಟ್ ಆಗಿದೆಯಾ, ಮತ್ತು ಅದು DBTಗೆ ಪುಷ್ ಆಗಿದೆ ಅಂತ ತಿಳ್ಕೊಳ್ಳಿ. DBTಗೆ ಪುಷ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಮತ್ತು ಈ ಒಂದು ವಿಡಿಯೋದಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಯಾರಿಗೆ ಬಂದಿತ್ತು ಅಂತ ತಿಳ್ಕೊಂಡ್ರಿ. ಇದೇ ರೀತಿಯಾದ ಸ್ಕಾಲರ್ಶಿಪ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.